ನಮ್ಮೂರಲ್ಲಿ ಸಿಲಿಂಡರ್ ಬ್ಲಾಸ್ಟ್ ಆಗ್ಬಿಟ್ಟಿತ್ತು. ನಮಸ್ಕಾರ ಗೈಸ್, ಎಲ್ರಿಗೂ ಬೆಳಗ್ಗೆ ಸೈಕ್ ರೆಡಿ ಆಗ್ಬಿಟ್ಟು ಹೊರಟಿದೆ ರಾಮನಗರಕ್ಕೆ. ಬಸ್ ಬಂದಿಲ್ಲ ಅಂದ್ಬಿಟ್ಟು ಯೋಚನೆ ಮಾಡ್ಕೊಂಡು ಸುಮ್ನೆ ನಿಂತ್ಕೊಂಡಿದೆ. ಆಮೇಲೆ ನಮ್ಮ ಪಾರ್ಟ್ನರ್ ಒಬ್ರು ಬಂದ್ರು, ಟ್ಯಾಂಕ್ಸ್ ಕೊಟ್ಟು ವೆಲ್ಕಮ್ ಮಾಡ್ಕೊಂಡೆ ವಿಡಿಯೋಗೆ. ನಾನು ಮತ್ತೆ ನಮ್ಮ ಬ್ರದರ್ ಮಾತಾಡ್ಕೊಂಡು ನಿಂತ್ಕೊಂಡಿದ್ದು. ಅಂತೂ ಬಸ್ ಬಂದ್ಬಿಡ್ತು, ಮುಂದೆ ಹತ್ತಿಸ್ಬಿಟ್ಟು ನಾನು ಎಡಗಾಲ ಹಾಕೊಂಡು ಮುಂದೆ ಹತ್ತೇ ಬಿಟ್ಟೆ. ಬಸ್ ಹತ್ತಾದ್ಮೇಲೆ ಟಿಕೆಟ್ ತಗೊಂಡಾದ್ಮೇಲೆ ಟಿಕೆಟ್ ಇಂದ ಏನಾದ್ರು ಮಾಡ್ಬೇಕಲ್ಲ ಅನ್ಬಿಟ್ಟು ಯೋಚನೆ ಮಾಡ್ಕೊಂಡು ಕುತ್ಕೊಂಡೆ. ನಮ್ ಬ್ರದರ್ ಟಿಕೆಟ್ ನ ಕಿತ್ಕೊಬಿಟ್ರು. ಬಸ್ ಟಿಕೆಟ್ ಇಂದ ಈ ತರ ಎಲ್ಲ ಮಾಡುವುದು ನನ್ಗೆ ಗೊತ್ತೇ ಇರ್ಲಿಲ್ಲ. ಅಂತೂ ಇಂತೂ ಬಸ್ ಟಿಕೆಟ್ ಇಂದ ದೋಣಿ ಮಾಡೇ ಬಿಟ್ರು ನಮ್ ಬ್ರದರ್. ನಾವೆಲ್ಲ ಅವಾಗ್ಲೇ ಹಂಗೆ, ಇವಾಗ ಕೇಳ್ಬೇಕಾ? ಬ್ರದರ್ ಜೊತೆ ಟೈಮ್ ಪಾಸ್ ಮಾಡ್ಕೊಂಡು ರಾಮನಗರ ಬಸ್ ಸ್ಟ್ಯಾಂಡ್ ಬಂದೇ ಬಿಟ್ಟೆ. ಬಸ್ ಇಂದ ಬಸ್ ಸ್ಟ್ಯಾಂಡ್ ಗೆ ಎಡಗಾಲ ಹಾಕ್ಬಿಟ್ಟು ಕೆಳಗಡೆ ಇಳಿದೆ. ನಮ್ ರಾಮನಗರ ವ್ಯೂ ತೋರಿಸ್ತೀನಿ ನೋಡಿ ಹೆಂಗೈತೆ. ರಾಮನಗರ ಬಸ್ ಸ್ಟ್ಯಾಂಡ್ ಬಂದಿದ ತಕ್ಷಣ ಅಭಿಮಾನಿ ಒಬ್ರು ಸೆಲ್ಫಿ ಫೋಟೋ ತಗೋಬಿಟ್ರು. ನಮ್ಮ ಹುಡುಗ ಫೋಟೋ ತಗೋತವನೆ, ನಮ್ಮ ಅಭಿಮಾನಿ. ಟ್ಯಾಂಕ್ ಚಿನ್ನ, ಈ ಪ್ರೀತಿ ಪ್ರೋತ್ಸಾಹ ಬೆಂಬಲ ಹಿಂಗೆ ಇರ್ಲಿ ಚಿನ್ನ. ಆಮೇಲೆ ಟಿಫನ್ ಮಾಡೋಣ ಅಂದ್ಬಿಟ್ಟು ಟಿಫನ್ ಮಾಡಕ್ ಹೋದೆ. ಟಿಫನ್ ಮಾಡಕ್ ಹೋಗ್ತೀನಿ, ಜನ ಸಾಗರ. ಅಂತೂ ಇಂತೂ ಈರುಳ್ಳಿ ದೋಸೆ ಈಸ್ಕೊಂಡೆ. ನಮ್ಮ ರಾಮನಗರದಲ್ಲಿ ಫೇಮಸ್ ಹೋಟೆಲ್ ಅಂದ್ರೆ ಶರ್ಮಾ ಹೋಟೆಲ್. ದೋಸೆ ಬಾತು ತಿನ್ಕೊಂಡು ಮತ್ತೆ ಹೊರಟೆ. ನಮ್ಮ ರಾಮನಗರದಲ್ಲಿರೋ ಶರ್ಮಾ ಹೋಟೆಲ್ ಯಾರೇ ಟಿಫನ್ ತಿಂದಿದ್ರ ಕಮೆಂಟ್ ಮಾಡಿ. ಆಮೇಲೆ ಬಿಡದಿ ಕೆಲಸ ಇದೆ ಅಂದ್ಬಿಟ್ಟು ನಾವು ಅಪ್ಪನ ಗಾಡಿ ಇಸ್ಕೊಂಡು ಆಂಜನೇಯನ್ ಕೈ ಮುಗ್ಬಿಟ್ಟು ಮುಂದೆ ನುಗ್ದೆ. ಆಮೇಲೆ ಬಿಡದಿಲಿ ಕೆಲಸ ಮುಗಿಸ್ಕೊಂಡು ಮತ್ತೆ ರಾಮನಗರ ಬಸ್ ಸ್ಟ್ಯಾಂಡ್ ಬಂದೆ. ಆಮೇಲೆ ನಾ ಪ್ರೀತಿಯ ಗೆಳೆಯ ಸಿಕ್ತ, ಅವನ ಹತ್ರ 1 hour ಟೈಮ್ ಪಾಸ್ ಮಾಡ್ಬಿಟ್ಟು ಆಮೇಲೆ ಮನೆಗೆ ತರಕಾರಿ ಬೇಕು ಅಂತ ಹೇಳಿದ್ರು, ತರಕಾರಿ ತಗೊಂಡು ಮನೆ ಕಡೆ ಹೊರಟು. ಗೈಸ್, ವಿಡಿಯೋ ಇಷ್ಟ ಆಗಿದ್ರೆ ಒಂದೇ ಒಂದು ಫಾಲೋ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ. ಇದು ಬ್ಲಾಸ್ಟ್ ಆಗಿರೋದಲ್ಲ, ಬೆಳಗ್ಗೆ ಬರ್ತಿರೋ ಮಂಜು ಅಷ್ಟೇ.